ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸವಿ ಸವಿ ನೆನಪು, ಸಾವಿರ ನೆನಪು. ನಮಸ್ಕಾರ ಸ್ನೇಹಿತರೆ, ನಮ್ಮ ಸವಿ ಸವಿ ನೆನಪು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೀತಿ ಅಂದರೆ ಕೇವಲ ಜೊತೆಯಾಗಿ ಬದುಕುವುದಲ್ಲ, ಕೆಲವೊಮ್ಮೆ ದೂರವಾಗಿದ್ದರೂ ಮನಸ್ಸಿನಲ್ಲಿ ಒಬ್ಬರನ್ನೊಬ್ಬರು ಜೀವಂತವಾಗಿ ಇಟ್ಟುಕೊಳ್ಳುವುದೇ ನಿಜವಾದ ಪ್ರೀತಿ. ಇಂದಿನ ಕತೆ ನಿಮ್ಮ ಮನಸ್ಸನ್ನು ಖಂಡಿತವಾಗಿ ಸ್ಪರ್ಶಿಸುತ್ತದೆ. ಕೊನೆಯವರೆಗೂ ತಪ್ಪದೆ ನೋಡಿ. ಹಾಗಾದರೆ ಇಂದಿನ ಸುಂದರ ಪ್ರೇಮ ಕಥೆಯನ್ನು ಆರಂಭಿಸೋಣ. ಮಳೆ ಸುರಿಯುತ್ತಿದ್ದ ಸಂಜೆ, ಬಸ್ಸು ನಿಲ್ದಾಣದಲ್ಲಿ ನಿಂತಿದ್ದ ಆದಿತ್ಯನ ಕಣ್ಣು ಒಂದು ಹುಡುಗಿಯ ಮೇಲೆ ಬಿತ್ತು. ಅವಳ ಹೆಸರು ನಂದನ. ಅವಳು ಮಳೆಯಲ್ಲಿ ನೆನೆದು ನಗುತ್ತಿದ್ದಳು. ಆ ನಗು ಆದಿತ್ಯನ ಮನಸ್ಸಿನಲ್ಲಿ ಅಚ್ಚೊತ್ತಿದಂತೆ ಉಳಿಯಿತು. ಮರುದಿನವೂ ಅದೇ ಸಮಯಕ್ಕೆ ಅವಳು ಬಂದಳು. ಹಾಯ್ ಎಂದು ಆದಿತ್ಯ ಮಾತು ಶುರು ಮಾಡಿದ. ಹಾಯ್ ಎಂದು ನಂದನ ನಗುತ್ತಾ ಉತ್ತರಿಸಿದಳು. ಹೀಗೆ ಪ್ರತಿದಿನ ಮಾತನಾಡುತ್ತಾ ಇಬ್ಬರು ಒಳ್ಳೆಯ ಸ್ನೇಹಿತರಾದರು. ಕೆಲವು ತಿಂಗಳುಗಳ ನಂತರ ಆದಿತ್ಯ ತನ್ನ ಪ್ರೀತಿಯನ್ನು ಹೇಳಿದ. ನಂದನ ಸ್ವಲ್ಪ ಮೌನವಾಗಿ ನಾನು ನಿನ್ನನ್ನೇ ಇಷ್ಟಪಡ್ತೀನಿ ಎಂದಳು. ಆ ದಿನ ಇಬ್ಬರಿಗೂ ಜೀವನದ ಅತ್ಯಂತ ಸಂತೋಷದ ದಿನ. ಆದರೆ ಒಂದು ದಿನ ನಂದನ ಫೋನ್ ಮಾಡಲೇ ಇಲ್ಲ, ಮೆಸೇಜ್ ಕೂಡ ಇರಲಿಲ್ಲ. ಮರುದಿನ ಕಾಲೇಜಿಗೂ ಬರಲಿಲ್ಲ. ಆದಿತ್ಯ ಆತಂಕದಿಂದ ಅವಳ ಮನೆಗೆ ಹೋದ. ಅಲ್ಲಿ ಅವಳ ತಂದೆ ಹೇಳಿದರು, ನಂದನಗೆ ವಿದೇಶದಲ್ಲಿ ಓದಲು ಅವಕಾಶ ಸಿಕ್ಕಿದೆ, ನಿನ್ನೆ ರಾತ್ರಿ ಹೋಗಿಬಿಟ್ಟಳು ಎಂದರು. ಆದಿತ್ಯನ ಹೃದಯ ಒಡೆದಂತಾಯಿತು. ಆದರೆ ಹೊರಡುವ ಮುನ್ನ ನಂದನ ಒಂದು ಪತ್ರ ಬರೆದಿದ್ದಳು. ಆ ಪತ್ರದಲ್ಲಿ ಹೀಗಿತ್ತು: ಆದಿತ್ಯ, ನಿನ್ನನ್ನು ಬಿಟ್ಟು ಹೋಗುವುದು ನನ್ನ ಜೀವನದ ದೊಡ್ಡ ನೋವು. ಆದರೆ ನನ್ನ ಕನಸನ್ನು ಬಿಡಲು ಆಗಲಿಲ್ಲ. ನಿಜವಾದ ಪ್ರೀತಿ ಎಂದಿಗೂ ದೂರದಿಂದಲೂ ಬದುಕುತ್ತದೆ. ಒಂದು ದಿನ ನಾವು ಮತ್ತೆ ಭೇಟಿಯಾಗೋಣ ಎಂದು ಬರೆದಿತ್ತು. 5 ವರ್ಷಗಳು ಕಳೆದು ಹೋದವು. ಒಂದು ಪುಸ್ತಕ ಮೇಳದಲ್ಲಿ ಆದಿತ್ಯ ಒಂದು ಪುಸ್ತಕ ತೆಗೆದುಕೊಳ್ಳುತ್ತಿದ್ದ. ಅದೇ ಸಮಯದಲ್ಲಿ ಇನ್ನೊಂದು ಕೈ ಕೂಡ ಅದೇ ಪುಸ್ತಕವನ್ನು ಮುಟ್ಟಿತು. ಇಬ್ಬರು ಒಬ್ಬರನ್ನೊಬ್ಬರು ನೋಡಿದರು. ಅದು ನಂದನ. ಇಬ್ಬರ ಕಣ್ಣುಗಳಲ್ಲಿ ನೀರು ತುಂಬಿತು. ಯಾವ ಮಾತು ಬರಲಿಲ್ಲ. ಕೆಲವು ಕ್ಷಣಗಳ ನಂತರ ನಂದನ ಹೇಳಿದಳು, ನಾನು ಮರಳಿ ಬಂದಿದ್ದೀನಿ. ಆದಿತ್ಯ ನಗುತ್ತಾ, ನಾನು ಇನ್ನೂ ಕಾಯುತ್ತಿದ್ದೀನಿ ಎಂದ. ಆ ದಿನ ಅವರ ಪ್ರೀತಿ ಮತ್ತೆ ಹೊಸದಾಗಿ ಆರಂಭವಾಯಿತು. ಗೆಳೆಯರೇ, ಕೊನೆಯದಾಗಿ ಒಂದು ಸಂದೇಶ: ನಿಜವಾದ ಪ್ರೀತಿ ಸಮಯದಿಂದ ದೂರವಾಗಬಹುದು, ಆದರೆ ಹೃದಯದಿಂದ ಎಂದಿಗೂ ದೂರವಾಗುವುದಿಲ್ಲ. ಗೆಳೆಯರೇ, ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಹೃದಯಸ್ಪರ್ಶಿ ಕನ್ನಡ ಕತೆಗಳಿಗಾಗಿ ನಮ್ಮ ಸವಿ ಸವಿ ನೆನಪು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮತ್ತೆ ಒಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಷ್ಟರವರೆಗೆ ನಿಮ್ಮ ನೆನಪುಗಳನ್ನು ಪ್ರೀತಿಸಿ, ನಿಮ್ಮ ವರವನ್ನು ಗೌರವಿಸಿ. ಧನ್ಯವಾದಗಳು.